ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ಒಂದು 10-15 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿದ್ದಂತ ವಿಷಯ ಅಂತಂದ್ರೆ ಧರ್ಮಸ್ಥಳದ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ವಿಶೇಷವಾಗಿ ಯಾವಾಗ ಆ ವ್ಯಕ್ತಿ ಬಂದು ಒಂದು ಪತ್ರವನ್ನ ಬರೀತಾನೋ ಮಂಗಳೂರು ಕಮಿಷನರ್ಗೆ, ಅದಾದ್ಮೇಲೆ ಆ ಪ್ರಕರಣಕ್ಕೆ ಇನ್ನಷ್ಟು ಹೆಚ್ಚಿನ ತಿರುವುಗಳು ಸಿಗ್ತಾ ಹೋಗುತ್ತೆ. ಅಂತಿಮವಾಗಿ ಸರ್ಕಾರದ ಮೇಲೆ ಅತಿ ಹೆಚ್ಚಾಗಿ ಒತ್ತಡ ಶುರುವಾಗಿದ್ದಂಥದ್ದು ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಧ್ವನಿ ಎತ್ತಿದ್ರು. ಯಾರು ಅಂತಂದ್ರೆ ಇಲ್ಲಿ ನಾವು ಒಬ್ಬರನ್ನ ಹೇಳಕ್ಕಾಗಲ್ಲ, ಪ್ರತಿಯೊಬ್ರು ಕೂಡ ರಾಜ್ಯದ ಪ್ರತಿಯೊಬ್ಬ ಜನತೆ ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ರು. ಅಂಡ್ ಎಲ್ಲರ ಧ್ವನಿಗೆ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಬೆಲೆ ಸಿಕ್ಕಿದೆ. ಅದೇನು ಅಂತಂದ್ರೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ. ಅದು ಕೂಡ ಏನು ಡಿಮ್ಯಾಂಡ್ ಮಾಡಿದ್ರು ಪ್ರಣವ್ ಮೊಹಂತಿ IPS ಅಧಿಕಾರಿಗಳು, ಅವರ ನೇತೃತ್ವದಲ್ಲಿ ಆಗಬೇಕು. ಕಾರಣ ಅವರು ತುಂಬಾ ದಕ್ಷ ಮತ್ತು ಪ್ರಾಮಾಣಿಕ ಮತ್ತು ಇಂಥ ವಿಚಾರಗಳಲ್ಲಿ ಆಂತರಿಕ ಭದ್ರತಾ ವಿಭಾಗದ ಅಟ್ ಪ್ರೆಸೆಂಟ್ ಅಧಿಕಾರಿ ಅವರು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಅವರನ್ನ ಮತ್ತು ಅನುಚೇತ್ ಸರ್ IPS ಅವರನ್ನ ನೇತೃತ್ವದಲ್ಲಿ ಒಂದು SIT ತಂಡವನ್ನ ಈಗ ರಚನೆ ಮಾಡಿದ್ದಾರೆ. ಸೊ ಸರ್ಕಾರಕ್ಕೆ ಇಡೀ ರಾಜ್ಯದ ಎಲ್ಲ ಜನತೆ ಪರವಾಗಿ ಅಭಿನಂದನೆಗಳು. ಕಾರಣ ಈ ವಿಷಯದಲ್ಲಿ ಕಡೆಗೆ ಇಷ್ಟಾದ್ರೂ ಒಂದು ಸೀರಿಯಸ್ನೆಸ್ ಬಂತಲ್ಲ, ಈ ಸೀರಿಯಸ್ನೆಸ್ ಬರ್ತಾ ಇರಲಿಲ್ಲ. ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ರಾಷ್ಟ್ರೀಯ ಸುದ್ದಿವಾಹಿನಿಗಳು. ಮೊದಲು ಯಾವಾಗ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಈ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಬಿತ್ತರಿಸೋದಕ್ಕೆ ಶುರು ಮಾಡ್ತೋ, ಅಲ್ಲಿಂದ ಈ ವಿಷಯದ ಬಗ್ಗೆ ಆಲ್ಮೋಸ್ಟ್ ಸೀರಿಯಸ್ನೆಸ್ ಸರ್ಕಾರಕ್ಕೆ ಶುರುವಾಯ್ತು. ಅದಾದ್ಮೇಲೆ ಯೂಟ್ಯೂಬರ್ಸ್ ರಿಯಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿರುತ್ತೆ. ಎಸ್ಪೆಷಲಿ ಸಮೀರ್ ಎಂಡಿಯ ವಿಡಿಯೋ, ಆತನ ವಿಡಿಯೋ ಮಾಡಿದಂತ ಇನ್ಫ್ಲುಯೆನ್ಸ್ ಅಂಡ್ ಅದರ ಜೊತೆ ಬೇರೆ ಎಲ್ಲ ಚಾನಲ್ ಅವರಾಗಿರ್ಬೋದು, ಇತ್ತೀಚೆಗೆ ನಮ್ಮ ಕನ್ನಡದ ಮಾಧ್ಯಮದವರು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು. ಅಂಡ್ ಅದರ ಜೊತೆ ಕೇರಳ ಸರ್ಕಾರ ಕೂಡ ಈ ಸಂಬಂಧಪಟ್ಟಾಗ ಒಂದು ಪತ್ರವನ್ನು ಬರೆಯುತ್ತೆ. ಅವರು ಕೂಡ ತನಿಖೆಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಮುಖಭಂಗ ಆಗುತ್ತೆ ಅಂತ ಯಾವಾಗ ಇವ್ರಿಗೆ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ಅವರು SIT ಅನ್ನ ರಚನೆ ಮಾಡಿದ್ದಾರೆ. ಸೊ ಅದ್ರ ಜೊತೆ ಇನ್ನೊಂದು ವಿಷಯ ಅಂತಂದ್ರೆ, ಇದು ರಾಷ್ಟ್ರ ಮಟ್ಟದವರೆಗೂ ಈಗ ಆಲ್ರೆಡಿ ಸುದ್ದಿ ಆಗ್ಬಿಟ್ಟಿದೆ. ಈಗ ಅಸಲಿ ಆರೋಪಿಗಳಿಗೆ ನಡುಕ ಶುರುವಾಗುತ್ತೆ. ಏನ್ ಮಾಡ್ತಾರೆ ಆರೋಪಿಗಳು ಇದರಿಂದ ತಪ್ಪಿಸ್ಕೊಳ್ಳೋಕೆ ಅನ್ನೋದನ್ನ ನೋಡ್ಬೇಕು. ಇನ್ ಕೇಸ್ SIT ಸರಿಯಾದ ಸಮರ್ಪಕವಾದ ತನಿಖೆನ ಮಾಡಿದ್ದೇ ಆದಲ್ಲಿ, ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದಲ್ಲಿ, ಈ ಬಾರಿ ಮಾತ್ರ ಪಾಪಿಗಳಿಗೆ ಖಂಡಿತವಾಗಿ ಕೂಡ ಶಿಕ್ಷೆ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಾಧ್ಯತೆ ಇದೆ. ನಾಟ್ ಓನ್ಲಿ ಸೌಜನ್ಯ ಪ್ರಕರಣ CBI ಕೊಟ್ರು, ಅಲ್ಲಿ ಏನೇನೋ ಆಯ್ತು, ಬಟ್ ಅಲ್ಲಿ ಸಾಕ್ಷಿಗಳು ಕಂಪ್ಲೀಟ್ ನಾಶ ಆಗ್ಬಿಟ್ಟಿತ್ತು. ಬಟ್ ಈಗ ಜೀವಂತ ಸಾಕ್ಷಿನೇ ಬಂದಿದ್ದಾನೆ, ಆತ ಸ್ವತಃ ಕಳೆಬರಹಗಳನ್ನ ತೋರಿಸ್ತೀನಿ ಅನ್ನೋ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾನೆ. ಹಾಗಾಗಿ ಈ ಬಾರಿ ಪ್ರಕರಣ ಅಷ್ಟು ಈಸಿಯಾಗಿ ಸೋಲುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಅಟ್ ಎನಿ ಕಾಸ್ಟ್ ಆ ಒಂದು ಎಲ್ಲ ಹತ್ಯೆಗಳಿಗೆ ನ್ಯಾಯ ಸಿಗಲೇಬೇಕು. ಅಂಡ್ ವಿಶೇಷವಾಗಿ ಈ ಒಂದು ಪ್ರಕರಣ ಈ ರಾಷ್ಟ್ರ ಮಟ್ಟದಲ್ಲಿ ಈಗ ಆಲ್ರೆಡಿ ಸುದ್ದಿ ಆಗಿರೋದ್ರಿಂದ ತನಿಖೆಯ ಹಾದಿಯನ್ನು ತಪ್ಪಿಸುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಇನ್ ಕೇಸ್ ಈ ಒಂದು ಹಂತದಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಬದಲಾವಣೆ ಆದ್ರೆ ಸರ್ಕಾರ ಮತ್ತು ಅಧಿಕಾರಿಗಳ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅಂಡ್ ಎಲ್ಲರ ತಲೆದಂಡ ಆಗುವಂತ ಸಾಧ್ಯತೆ ಕೂಡ ಇದೆ. ಕಳೆದ 1-2 ದಿನಗಳಿಂದ ಹೇಳಿದ್ರು ಹೋರಾಟಗಾರರು, ಈ ಬಾರಿ ಏನಾದರೂ ಸರ್ಕಾರ ಸಮರ್ಪಕವಾಗಿ ತನಿಖೆ ಮಾಡಿಲ್ಲ ಅಂತಂದ್ರೆ ಸರ್ಕಾರ ಬಿದ್ದು ಹೋಗೋದು ಖಚಿತ. ಹಂಗೆ ಆಗಿದೆ. ಆ ರೀತಿಯಾದಂತ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಎಟ್ ಎನಿ ಕಾಸ್ಟ್ ಏನಾದ್ರೂ ಮಾಡಿ ತಮ್ಮ ಮೇಲಿರುವಂತ ಆರೋಪದಿಂದ ಮುಕ್ತರಾಗಬೇಕಿತ್ತು. ಅಂದ್ರೆ ಸರ್ಕಾರದ ಮೇಲಿದ್ದ ಆರೋಪ ಏನು, ಇವರು ಆರೋಪಿಗಳ ಸ್ಥಾನದಲ್ಲಿ ಯಾರನ್ನ ಈಗ ಊಹೆ ಮಾಡ್ಕೊಳ್ತಿದ್ದ ಅವರಿಂದ ಹಣವನ್ನ ಪಡ್ಕೊಂಡು ಇವರು ಈ ಒಂದು ಹೋರಾಟ ಮೀನ್ಸ್ ಈ ಕಾನೂನಾತ್ಮಕ ಹೋರಾಟ ಏನೇನೋ ಇದೆ ತನಿಖೆ ಅದನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇತ್ತು. ಬಟ್ ಈಗ ಆ ಆರೋಪದಿಂದ ಇವರು ಹೊರ ಬರೋದಕ್ಕೆ ಮೊದಲ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂಡ್ ಈ ಹೆಜ್ಜೆಯ ಜೊತೆ ಸರಿಯಾದ ರೀತಿಯಾದಂತಹ ತನಿಖೆಗೆ ಸ್ಪಂದಿಸುವಂತ ತಂಡ ಅಂಡ್ ಇಲ್ಲಿಂದ ಶುರುವಾಗತ್ತೆ ಈಗ ಇಡೀ ಆ ಒಂದು ವ್ಯಾಪ್ತಿಯಲ್ಲಿರುವಂತ ಎಲ್ಲ ಹಣಗಳನ್ನ ಹೊರತೆಗೆಯುವಂತ ಕೆಲಸಕ್ಕೆ ಮುನ್ನುಡಿಯನ್ನ ಈಗ SIT ಬರಿಬೇಕಾಗತ್ತೆ. ಅಂಡ್ ಅದ್ರ ಜೊತೆ ಪೊಲೀಸ್ ಕೂಡ ಅವರಿಗೆ ಸಮರ್ಪಕವಾದಂತ ಸಪೋರ್ಟ್ ಕೊಡಬೇಕು. ಇಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಆ ಒಂದು ಶಕ್ತಿ ಏನಿತ್ತು ಹೆಂಗಾದ್ರೂ ಮಾಡಿ ಅವರನ್ನ ಈ ಬಾರಿ ಕಟ್ಟಿ ಹಾಕ್ಬೇಕು ಅನ್ನೋ ಒಂದು ಶಕ್ತಿ ನಿಜಕ್ಕೂ ಅದ್ಭುತವಾದಂತ ಕೆಲಸವನ್ನ ಮಾಡಿದೆ. ಈ ಹೋರಾಟ ಅಂತಿಮವಾದಂತ ತಾರ್ಕಿಕ ಅಂತ್ಯವನ್ನ ಕಾಣಲೇಬೇಕು ಅನ್ನೋದು ಖಚಿತ ಆಗಿರೋದಕ್ಕೆ ಈ ರೀತಿಯಾದಂತ ಜನ ಬೆಂಬಲ, ಎಲ್ಲ ರೀತಿಯಾದಂತ ಒಂದು ಸ್ಪಂದನೆಗಳು ಸಿಗ್ತಾ ಇದೆ. ಯಾರ್ಯಾರೆಲ್ಲ ಈ ಒಂದು ವಿಷಯವನ್ನ ಈಗ ಆಲ್ರೆಡಿ ನೋಡಿರ್ತೀರಾ, ಖಂಡಿತವಾಗಿ ಇದು ಒಂದು ಬಹುದೊಡ್ಡ ಬೆಳವಣಿಗೆ. ಈ ವಿಷಯದಲ್ಲಿ ಒಂದು ಧರ್ಮಸ್ಥಳದ ಸರಣಿ ಹತ್ಯೆಗಳ ಅಮಾಯಕ ಜೀವಗಳಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.